ನಾವು. ಸೊಲೊಮೋನ ಅರಸನು ಯೆಹೋವನಿಂದ ವಿಶೇಷ ಜ್ಞಾನವನ್ನು ಹೊಂದಿ ಒಂದು ಜೀವಂತ ಮಗುವಿಗಾಗಿ ಇಬ್ಬರು ಹೆಂಗಸರು ಜಗಳವಾಡುತ್ತಿದ್ದ ಕುರಿತಾದ ಒಂದು ಸನ್ನಿವೇಶವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಯ್ಯೋ, ಇದೇನಿದು? ನನ್ನ ಮಗು ಏನು ಶಬ್ದನೇ ಮಾಡ್ತಾ ಇಲ್ಲ. ನನ್ನ ಮಗುಗೇನಾಯ್ತು? ಬೆಳಕಲ್ಲಿ ತಗೊಂಡೋಗಿ ನೋಡ್ತೀನಿ. ಅರೆ, ಈ ಮಗು ಸತ್ತು ಹೋಗಿದೆ. ಇದು ನಾನು ಹೆತ್ತಿರೋ ಕೂಸೆ ಅಲ್ಲ. ನನ್ನ ಕೂಸೇನಾಯ್ತು? ಆ ಹೆಂಗಸೇನಾದ್ರು? ನನ್ನ ಕೂಸು ಇಲ್ಲಿದೆ. ಏನಂದೆ? ಇದು ನಾನು ಹೆತ್ತಿರೋ ಕೂಸು. ಇಲ್ಲ, ಇದು ನನ್ನ ಕೂಸು. ಇಲ್ಲ, ಆ ಬದುಕಿರುವ ಕೂಸು ನನ್ನದು. ಈ ಕೂಸು ನಿನ್ನದು. ಇಲ್ಲ, ಈ ಕೂಸು ನಂದು. ನಾನು ಹೆತ್ತ ಕೂಸು. ಇಲ್ಲ, ಆ ಕೂಸು ನನ್ನದು. ಇದೇನಿದು ಜಗಳ ಬೆಳಗ್ಗೆನೆ? ಯಾಕೆ, ಏನಾಯ್ತು ಮಗು? ಯಾಕೆ ಈ ಥರ ಜಗಳ ಆಡ್ತಾ ಇದ್ದೀರಾ? ಈ ಹೆಂಗಸು ಸತ್ತಿರುವ ತನ್ನ ಕೂಸನ್ನು ನನ್ನ ಬಳಿ ಮಲಗಿಸಿ ಬದುಕಿರುವ ನನ್ನ ಕೂಸನ್ನು ತೆಗೆದುಕೊಂಡಿದ್ದಾಳೆ. ಇಲ್ಲ, ಇದು ನನ್ನ ಮಗು. ನಾನು ಹೆತ್ತ ಮಗು. ಸಾಕು ನಿಲ್ಲಿಸಿ. ಇದಕ್ಕೆಲ್ಲ ನಮ್ಮ ಸೊಲೊಮೋನರಾಜನೇ ಸರಿ. ಆತನ ಬಳಿ ಹೋಗಿ ನ್ಯಾಯ ಕೇಳೋಣ. ಬನ್ನಿ ಬನ್ನಿ. ಒಡೆಯ, ಕೇಳು. ಈ ಇಬ್ಬರು ಹೆಂಗಸರು ಬದುಕಿರುವ ಒಂದೇ ಕೂಸಿಗೋಸ್ಕರ ಜಗಳವಾಡುತ್ತಿದ್ದಾರೆ. ಇದಕ್ಕೆ ಸರಿಯಾಗಿ ನೀನೇ ನ್ಯಾಯ ತೀರಿಸಬೇಕು. ಹೇಳಿ, ಏನು ನಿಮ್ಮ ಸಮಸ್ಯೆ? ನನ್ನ ಒಡೆಯ, ಕೇಳು. ನಾನು ಈ ಹೆಂಗಸು ಒಂದೇ ಮನೆಯಲ್ಲಿ ವಾಸವಾಗಿದ್ದೇವೆ. ನಾನು ಮಗು ಹೆತ್ತ 3 ದಿನದ ನಂತರ ಈಕೆ ಕೂಡ ಮಗುವನ್ನು ಹೆತ್ತಳು. ಮನೆಯಲ್ಲಿ ನಮ್ಮಿಬ್ಬರನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ನಿನ್ನೆ ಮಧ್ಯರಾತ್ರಿ ಈಕೆ ತನ್ನ ಮಗು ಮೇಲೆ ಹೊರಳಿ ಆ ಮಗು ಸತ್ತ ಆ ಕೂಸನ್ನು ನನ್ನ ಬಳಿ ಮಲಗಿಸಿ ಬದುಕಿರುವ ನನ್ನ ಕೂಸನ್ನು ತೆಗೆದುಕೊಂಡಿದ್ದಾಳೆ. ಇಲ್ಲ ಒಡೆಯ, ಇದು ನನ್ನ ಮಗು. ಇಲ್ಲ ಒಡೆಯ, ಆ ಮಗು ನನ್ನದೇ. ಇಲ್ಲ ಒಡೆಯ, ಈ ಮಗು ನಂದು. ನಾನು ಹೆತ್ತ ಮಗು. ಇಲ್ಲ ಒಡೆಯ. ನಿಲ್ಲಿಸಿ. ದೇವರೇ, ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಿನ್ನ ಜ್ಞಾನವನ್ನು ಬಯಸಿ. ಸರಿ, ನೀನು ಹೇಳ್ತಿರುವ ಬದುಕಿನ ಕೂಸು ನನ್ನದು, ಸತ್ತಿರದು ಹಾಕಿರು ಅಂತ ಹೇಳಿ. ನೀನು ಸಹ ಹೇಳ್ತಿರುವ ಬದುಕಿನ ಕೂಸು ನನ್ನದು, ಸತ್ತಿರದು ಹಾಕಿರು ಅಂತ ಹೇಳಿ. ಸರಿ, ಒಂದು ಉಪಾಯ ಮಾಡೋಣ. ಆ ಮಗುವನ್ನು ನೀಡು. ಸೇವಕರೇ, ಕತ್ತಿನ ತೆಗೆದುಕೊಂಡು ಬಂದಿರಿ. ಆ ಕೂಸನ್ನು 2 ಭಾಗ ಮಾಡಿ, ಅರ್ಧ ಆಕೆಗೂ ಅರ್ಧ ಈಕೆಗೂ ಕೊಡಿರಿ. ಬೇಡ ಒಡೆಯ, ನಿಲ್ಲಿಸಿ.
ಈ ಮಗುವನ್ನು ಕೊಲ್ಲಿಸಬೇಡ. ಬದುಕಿರುವ ಈ ಕೂಸನ್ನು ಆಕೆಗೆ ಕೊಟ್ಟು ಬಿಡು. ಅದು ಎಲ್ಲ ಅದರ ಜೀವಂತವಾಗಿರಲಿ. ಬೇಡ ಒಡೆಯ, ಇದು ನನಗೂ ಬೇಡ, ಅವಳಿಗೂ ಬೇಡ. ಇದನ್ನು ಕಡಿಯಿರಿ. ನಿಲ್ಲಿಸಿ. ಆ ಕೂಸನ್ನು ಆಕೆ ಕೊಡಿ. ಆಕೆ ಆ ಕೂಸು ನಿಜವಾದ ತಾಯಿ. ಆ ಬದುಕಿನ ಕೂಸನ್ನು ಆಕೆ ಕೊಡಿ. ಆಕೆ ಬದುಕಿನ ಕೂಸು ನಿಜವಾದ ತಾಯಿ. ಮೊದಲನೇ ತಂಡದವರಿಗೆ ವಂದನೆಗಳು. ಮುಂದಿನ ತಂಡ ಹಡ್ಸನ್ ಟೇಲರ್ ಅವರು